नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्मावादिशं प्रथमवादिशं सत्यमवादिशं तन्मावीत प्रमावीत आवीन्माम् आवीत् वक्तारम् ॐ शान्तिः 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 सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः धीरमे गुरुभिः पूर्वं वदवाक्य प्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहं तैत्तिरीयकसारस्य मयाचार्यप्रसादतः स्पष्टार्थरुचीनां हि व्याख्येयं सम्प्रणीयते 128 ಪ್ರಾಣಂ ದೇವಾಃ ಅನುಪ್ರಾಣಂತಿ ಇತ್ಯುಕ್ತಂ. ಪ್ರಾಣಂ ದೇವಾಃ ಅನುಪ್ರಾಣಂತಿ ಇತ್ಯುಕ್ತಂ. ಪ್ರಾಣವನ್ನು ಅನುಸರಿಸಿ ದೇವತೆಗಳು ಉಸಿರಾಡ್ಕೊಂಡಿದ್ದಾರೆ, ಬದುಕೊಂಡಿದ್ದಾರೆ ಎಂಬುದಾಗಿ ಹೇಳಿದ್ದಾಯಿತು. ತತ್ಕಸ್ಮಾದಿತಿ ಅದ್ಯಾಕೆ ಪ್ರಾಣವನ್ನು ಅನುಸರಿಸಿಕೊಂಡು ಯಾಕೆ ಬದುಕೊಂಡಿದ್ದಾರೆ ಕೇಳಿದ್ರೆ ಆಹಾ ಶ್ರುತಿಯೇ ಹೇಳುತ್ತೆ, ಪ್ರಾಣೋ ಹಿ ಯಸ್ಮಾತ್ ಭೂತಾನಾಂ ಆಯುಃ ಜೀವನಂ. ಪ್ರಾಣೋ ಹಿ ಯಸ್ಮಾತ್ ಭೂತಾನಾಂ ಆಯುಃ ಜೀವನಂ. ಪ್ರಾಣೋ ಯಸ್ಮಾತ್ ಭೂತಾನಾಂ ಪ್ರಾಣಿ. ಹೇಳಿಮ್ಮ. ಡೋರ್ ನಂಬರ್ ಕೇಳ್ತಾ ಇದ್ದಾರೆ. 9449976401. ಡೋರ್ ನಂಬರ್ 1012. ಡೋರ್ ನಂಬರ್ 1012. 1012 ಡೋರ್ ನಂಬರ್. 981. 981 ಎರಡನೇ ಅದು ಆಗುತ್ತೆ. ಭೂತಾನಾಂ ಪ್ರಾಣಿನಾಮ. ಗುರುಗಳ 108ನೇ ಭಾಷ್ಯನ 28. ಏಕೆಂದರೆ ಭೂತಗಳಿಗೇನೆ ಪ್ರಾಣಿಗಳಿಗೆ ಪ್ರಾಣನೇ ಜೀವನ, ಪ್ರಾಣನೇ ಬದುಕು, ಪ್ರಾಣನೇ ಆಯಸ್ಸು ಅಂತ. ಅದ್ ಹೆಂಗ್ ಗೊತ್ತು? ಶ್ರುತಿ ನೋಡಿ. ಯಾವದ್ಧಿ ಅಸ್ಮಿನ್ ಶರೀರೆ ಪ್ರಾಣೋ ವಸತಿ ತಾವದಾಯುಃ. ಯಾವದ್ಧಿ ಅಸ್ಮಿನ್ ಶರೀರೆ ಪ್ರಾಣೋ ವಸತಿ ತಾವದಾಯುಃ ಇತಿ ಶ್ರುತ್ಯಂತರಾತ್. ಎಲ್ಲಿವರೆಗೆ ಈ ಶರೀರದಲ್ಲಿ ಪ್ರಾಣ ವಾಸ ಮಾಡ್ಕೊಂಡಿರ್ತಾನೋ ಅಲ್ಲಿವರೆಗೆ ಇವನ ಬದುಕು, ಅಲ್ಲಿವರೆಗೆ ಇವನ ಜೀವನ, ಅಲ್ಲಿವರೆಗೆ ಇವನ ಮನುಷ್ಯ. ಘಟಪತಿ ವಾಯು ದೇಹ ಪಾಯೇ ಹೋಯ್ತು, ಪ್ರಾಣ ಹೋಯ್ತು, ಪ್ರಾಣ ಪಕ್ಷಿ ಹಾರೋಯ್ತು ಅಂದ್ರೆ ಕಟ್ಟಿಗೆ ರೆಡಿ ಮಾಡ್ರಿ, ಎಲ್ಲ ನೆಂಟ್ರಿಗೆ ಫೋನ್ ಮಾಡಿ, ಮಗನ ಬರೀಕ್ ಹೇಳಿ, ಎಲ್ಲ ಇದು ಮಾಡಿ ಆಯ್ತು ಆಯ್ತು ಅಂತ ಹೇಳ್ಬೇಡಿ. ಎಲ್ಲ ಸರ 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 ಎಲ್ಲ ರೆಡಿ ಮಾಡ್ಬಿಡಿದ್ದಾರೆ. ಎಲ್ಲ ಚಟ್ಟ ರೆಡಿ ಆಗತ್ತೆ, ವಿಮಾನ ರೆಡಿ ಆಗತ್ತೆ, 4 ಜನ ಕರ್ಸ್ಕೋತಾರೆ. ನಮ್ಮ ಹಳ್ಳಿ ಕಡೆ ನೋಡ್ಬೇಕು ಸಂಭ್ರಮಾನ. ಅದು ವಯಸ್ಸಾದವ್ರು ಹೋದ್ರೆ, ಚಿಕ್ಕ ಪೂರ್ವ ವಯಸ್ಸಿನ ಹೋಗ್ಬಿಟ್ರೆ ಬಹಳ ದುಃಖ ಆಗ್ಬಿಡುತ್ತೆ. ವಯಸ್ಸಿನ ಅಬೌವ್ 85-90 ಅವ್ರು ಹೋಗ್ಬಿಟ್ರೆ ಊರ್ನವೆಲ್ಲ ಸೇರ್ತಾರೆ. ಸೇರ್ಬಿಟ್ಟು ಅದಕ್ಕೆ ಒಬ್ಬೊಬ್ರು ಒಂದೊಂದು ಕಟ್ಟಿಗೆ ತಂದ್ಕೊಡೋರು, ಚಟ್ಟ ಕಟ್ಟೋರು, ಅದಕ್ಕೆ ಇದಕ್ಕೆ ಕಟ್ಕೊಡೋದು, ಆ ಮಡಿಕೆ ತಂದ್ಕೊಡೋದು, ಆ ಅಂಗಸ್ಥ ತಂದ್ಕೊಡೋದು, ಅದಕ್ಕೆ ಎಳ್ಳು ಹೆಸರು ಕಾಳು ಮಾಡೋದು, ಅದಕ್ಕೆ ಚೌರಿಕರನ್ನ ಕರ್ಸ್ಕೊಂಡ್ಬರೋದು. ಅದಕ್ಕೂ ಏನು ಸಂಭ್ರಮ ಅಂದ್ರೆ ಗುಸು 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 ಮಾತಾಡ್ತಾ ಇರ್ತಾರೆ. ಅಲ್ಲಲ್ಲೇ 5 ಜನ 3 ಜನ ಕೂತ್ಕೊಂಡು ಹಿಂಗ್ ಮಾಡ್ತಿದ್ದು ಹಂಗ್ ಮಾಡ್ತಿದ್ದು ಅದು ಮಾತಾಡ್ಕೊಂಡು ಏನು ಅದು ಅವತ್ತೆಲ್ಲ ಅದೇ ಟೈಮ್ ಪಾಸ್. ಪ್ರಾಣ ಹೋಯ್ತು ಅಂದ್ರೆ ಮುಗೀತಿ ಕಥೆ. ಪ್ರಾಣ ಇರುವಾಗ ಒಳ್ಳೆ ಜ್ವಲನ್ನಿವ ಸ್ಫುರನ್ನಿವ ಪಳ 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 ಕಣ್ಣೆಲ್ಲ ಹೊಳೆಯುತ್ತೆ, ಮುಖವೆಲ್ಲ ಹೊಳೆಯುತ್ತೆ, ಒಳ್ಳೆ ಆಕ್ಟಿವ್ ಆಗಿ ಹೆಂಗಿರ್ತಾನೆ ಅಂದ್ರೆ ಒಳ್ಳೆ ಇನೋವಾ ಹೋಗ್ತಾ ಇರ್ತಾನೆ, ರಯೋ 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 ಹೋಗ್ತಾ ಇರ್ತಾನೆ. ಇನೋವಾ ಗಾಡಿ ಹೋಗ್ತಿರ್ತಾನೆ. ಯಾಗೆ ಚಾಚಾಜ ಯಾಗೆ ಶಾವತ ಶರೀರ ಅವ ಮಹಾಪ್ರಾಣ ಬರುತ್ತೆ. ಹೌದು, ಅದು ಇದಾಗುತ್ತೆ.
ಶರೀರ ಶರೀರ ಆಗ್ಬೇಕು, ಛ ಆಗ್ಬೇಕು. ನಷ್ಟವ್ಯ ಪ್ರಶಾನ್ ಶರೀರ. ಎಲ್ಲಿವರೆಗೆ ಬಿಸಿ ಜನ ಕರೆಂಟ್ ಹೊಡಿತು, ಚಟ್ನಿ ಹಾಕ್ಬಿಡ್ತೀಯಾ ಅಲ್ಲಿ ಮಷೀನಲ್ಲಿ? ಅದಕ್ಕೆ ತಣ್ಣೀರು ಇಲ್ಲೇ ಇತ್ತು, ನೊಣ ಇತ್ತಲ್ಲ, ನೊಣ ತಕ್ಕೊಂಡ್ಬರ್ತೀನಿ. ಎಲ್ಲ ಟೂ ಹಾಟ್. ಎಲ್ಲಿವರೆಗೆ ಈ ಶರೀರದಲ್ಲಿ ಪ್ರಾಣ ವಾಸ ಮಾಡ್ಕೊಂಡಿರ್ತಾನೋ, ಪ್ರಾಣ ಪಕ್ಷಿ ಇರುತ್ತೋ ಅಲ್ಲಿವರೆಗೆ ಕುಶಲಂ ಪೃಚ್ಛತಿ ನಾವದ್ಗೇಹೆ. ಅಲ್ಲಿವರೆಗೆ ಹೇಗಿದ್ದೀರಾ, ಏನಾಗ್ತಿದೆ, ಚೆನ್ನಾಗಿದ್ದೀರಾ, ಕಾಫಿ ಬೇಕಾ, ಟೀ ಬೇಕಾ, ಏನ್ ಬೇಕೋ, ಏನಾಗ್ತಿದೆ ಎಲ್ಲ ಕೇಳ್ತಿರ್ತಾರೆ. ತಸ್ಮಾತ್ ಸರ್ವಾಯುಷಂ. ಆಗಿನ ಪ್ರಾಣನ ಎಲ್ಲರಿಗೂ ಆಯುಷ್ಯ, ಮತ್ತು ಎಲ್ಲ ಆಯುಷ್ಯವೂ ಪ್ರಾಣವೇ. ಎಷ್ಟು ಆಯುಷ್ಯ ಅಷ್ಟು ಪ್ರಾಣಂದೆ. ಎಲ್ಲರೂ ಬದುಕು ಪ್ರಾಣ ನಿಮಿತ್ತವಾಗೆ. ಮೈನ್ ಸ್ವಿಚ್ ಇದ್ದಾಗೆ, ಮೈನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಮನೆ ಲೈಟೆಲ್ಲ ಹೇಗೆ ಹೋಗ್ಬಿಡುತ್ತೋ, ಪ್ರಾಣ ಆಫ್ ಆಯ್ತು ಅಂದ್ರೆ ಮುಗಿದ ಕತೆ. ಸರ್ವೇಷಾಂ ಆಯುಃ ಸರ್ವಾಯುಃ. ಎಲ್ಲರಿಗೂ ಆಯುಸ್ಸು, ಎಲ್ಲ ಆಯುಸ್ಸು, ಎಲ್ಲ ಆಯುಸ್ಸು ಅನ್ನೋದು ಎಲ್ಲರಿಗೂ ಆಯುಸ್ಸು. ಸರ್ವಾಯುರೇವ ಸರ್ವಾಯುಷಂ ಇತಿ ಉಚ್ಯತೆ. ಸರ್ವಾಯುವನ್ನೇ ಸರ್ವಾಯುಷ ಅಂತ. ದ್ವಾಯುಷ ತ್ರಾಯುಷ ಧೇನ್ ನೋಡೋದು, ಅಚತುರ ವಿಚತುರ ಧೇನ್ ನೋಡುವ ಸ್ತ್ರೀ ಪುಂಸ ಅಂತ ಧಾತುದಲ್ಲಿ ದೊಡ್ಡ ಮಹೋಷ ವೃದ್ಧಶ್ವಾಹ ಅಂತ ಮುಗಿಯತೆ. ಅದು ತಿರಂಜಲಿ ಕೊಟ್ಟಾಯ್ತು ವ್ಯಾಕರಣಕ್ಕೆ. ತರ್ಪ್ಯ ಅಂತ ಹೇಳಿ ತರ್ಪಣ ಕೊಟ್ಟು ಕಳಿಸ್ಕೊಟ್ಟಾಯ್ತು. ವ್ಯಾಕರಣ ಪಾಠ ಆಯ್ತು, ಜೊತೆ ಅದು ಹೋಯ್ತು. ಪ್ರಾಣ ಸರ್ವಾಯು ಆಗಿರೋದ್ರಿಂದ ಸರ್ವಾಯುಷ ಎಂಬುದಾಗಿ ಈ ರೀತಿ ಹೇಳಲಾಗುತ್ತೆ. ಪ್ರಾಣಾಪಗಮೆ ಮರಣ ಪ್ರಸಿದ್ಧೇ. ಪ್ರಸಿದ್ಧಂ ಹಿ ಲೋಕೆ ಸರ್ವಾಯುಷ್ಟ್ವಂ ಪ್ರಾಣಸ್ಯ. ಪ್ರಾಣ ಹೋಯ್ತಾ, ಮರಣ ಕಟ್ಟಿಟ್ಟ ಬುತ್ತಿ, ಮರಣವಾಯಿತು ಅವರಿಗೆ ಅಂತ. ಇದು ಪ್ರಸಿದ್ಧಿ. ಪ್ರಾಣ ಹೋದ್ಮೇಲೆ ಅವ್ರು ಇದ್ದಾರೆ ಕಂಡ್ರಿ ಅಂತ ಯಾರು ಇದುವರೆಗೆ ಹೇಳಿಲ್ಲ. ಪ್ರಾಣ ಹೋಗಿದೆ, ಅದು ಓಡಾಡ್ಕೊಂಡಿದ್ದಾರೆ, ಮಾತಾಡ್ಕೊಂಡಿದ್ದಾರೆ ಅಂದ್ರೆ ದೆವ್ವಭೂತ ಪಿಶಾಚಿ ಆಗುತ್ತೆ. ಪ್ರಾಣ ಹೋಯ್ತದೆ, ಹೋಯ್ತು, ಆಯ್ತು, ಮರಣ ಪ್ರಸಿದ್ಧಿ ಆಗ್ಬಿಡುತ್ತೆ. ಇದು ಆದ್ರಿಂದ ಪ್ರಾಣವೇ ಎಲ್ಲರಿಗೂ ಆಯುಸ್ಸು ಅಂತ ಲೋಕದ ಪ್ರಸಿದ್ಧವಾಗಿದೆ. ಅದ ಪ್ರಾಣವನ್ನ ಸರ್ವಾಯುಷ್ಠ ಗುಣದಿಂದ ಕೂಡ್ಕೊಂಡವನು ಉಪಾಸನೆ ಮಾಡಬೇಕು. ನೀವು ಹಾಗೆ ಉಪಾಸನೆ ಮಾಡಿದ್ರೆ 100 ಕಾಲ ಚೆನ್ನಾಗಿರ್ತೀರ, ಗಟ್ಟಿಮುಟ್ಟಾಗಿ. ಪಶ್ಯೇಮ ಶರದಶತಂ, ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಭವಾಮ ಶೃಣವಾಮ ಶರದಶತಂ, ಪ್ರಭ್ರವಾಮ ಕೋಲ್ದೇ ಕಾಲದೇ ಇರ್ತೀವಿ ಅಂತ. 100 ಕಾಲ ಹಾಗಿರ್ತೀವಿ ಅಂತ. ಪ್ರಾಣ ಇರ್ಬೇಕು. ಅಣ್ಣಯ್ಯ ಹೋದ ಅಂದ್ರೆ ಅಪ್ಪಯ್ಯ ಹೋದಂಗೆ. ಬನ್ನಿ ಅವರ ನಿಮ್ಮ ಇವರು ನನ್ನ ಲಕ್ಷ್ಮೀ ಕಳಿಸೋದು ಮನುಷ್ಯ ಮಾತಾಡ್ಬಿಡದೆ. ಹೌದಾ, ತೊಂದರೆ ಇಲ್ವಾ? ನೀವು ಕೇಳಿ, ಶ್ರವಣ ಮಾಡಿ. ಕೂತ್ಕೊಳ್ಳಿ ನಿಮ್ಮ ಅನುಕೂಲ, ಕೂತ್ಕೊಳ್ಳಿ. ಸರ್ವಾಯುಹೋ ಇತ್ಯುಕ್ತಂ. ಎಲ್ಲಿ ಬಂತಪ್ಪ? ಅತಃ ಅಸ್ಮಾತ್ ಬಾಹ್ಯಾದ್ ಅಸಾಧಾರಣಾತ್. ಅನ್ನಮಯಾದ್ ಆತ್ಮನಃ ಅಪಕ್ರಮ್ಯ ಅಂತಃ ಸಾಧಾರಣಂ ಪ್ರಾಣಮಯಂ ಆತ್ಮಾನಂ ಬ್ರಹ್ಮ ಉಪಾಸತೆ ಯೇ. ಅಹಮಸ್ಮಿ ಪ್ರಾಣಃ ಸರ್ವಭೂತಾನಾಂ ಆತ್ಮಾ ಆಯುಃ ಜೀವನ ಹೇತುತ್ವಾತ್ ಇತಿ ತೇ ಸರ್ವಮೇವ ಆಯುಃ ಅಸ್ಮಿನ್ ಲೋಕೆ ಯಂತಿ. ಆದ್ದರಿಂದ ಈ ಬಾಹ್ಯವಾದ, ಪರಿಚ್ಛಿನ್ನವಾದ, ಸ್ಥೂಲವಾದ, ಅನಿತ್ಯವಾದ ಅನ್ನಮಯವಾದ ಶರೀರದಿಂದ ಹಿಂತಿರುಗಿ ಅದರಿಂದ ಒಳಗೆ ಸೇರ್ಕೊಂಡು
ಆ ಅನ್ನಮಯಕ್ಕಿದ್ರು ಅಪಕ್ರಮ ಅದನ್ನು ಬಿಟ್ಕೊಂಡು ಒಳಗಿರುವ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರುವ ಈ ಒಂದು ಎಲೆ ಒಳಗೆ ಆ ಗೆರೆಗಳು ನಾಳಗಳು ಹೇಗೆ ಎಲೆಯನ್ನೆಲ್ಲ ಪೂರ್ತಿ ತುಂಬಿಕೊಂಡಿರುತ್ತೆ. ಅರಳಿ ಎಲೆ ನೋಡ್ಬೇಕು, ಆ ಅರಳಿ ಎಲೆಯಲ್ಲಿ ಗೆರೆಗಳೆಲ್ಲ ತುಂಬಿಕೊಂಡಿರುತ್ತೆ. ಹಾಗೆ ಈ ಶರೀರನೆಲ್ಲ ಒಳಗಿನ ಪ್ರಾಣ ಪೂರ್ತಿ ಹಿಡ್ಕೊಂಡಿದ್ದಾನೆ. ಅದನ್ನು ನಟ್ಟಿದ್ದಾಗೆ ಅದು ಪ್ರಾಣ ಪೂರ್ತಿ. ಆ ಪ್ರಾಣಮಯಾತ್ಮನನ್ನ ಸಾಧಾರಣವಾದ ಪ್ರಾಣಮಯಾತ್ಮನನ್ನೇ ನಾನು ಅಂದ್ಕೊಂಡು ಅದು ಬ್ರಹ್ಮ ಅಂತ ಬರೀ ಪರಿಚ್ಛಿನ್ನ ಅಲ್ಲ, ಇಡೀ ಜಗದಾತ್ಮ ರೂಪವಾಗಿದೆ. ಎಲ್ಲರೂ ಪ್ರಾಣನಲ್ಲೇ ಬದುಕಿರೋದು. ಗಿಡಮರ ಬಳ್ಳಿಗಳಿಗೂ ಪ್ರಾಣ ಇದೆ, ಪಶುಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳಿಗೂ ಪ್ರಾಣ ಇದೆ. ಪ್ರಾಣ ಅನ್ನೋದು ಒಂದೇ, ಪ್ರಾಣನಲ್ಲಿ ಅನೇಕತ್ವ ಇಲ್ಲ, ಅದು ಬ್ರಹ್ಮವಾಗಿದೆ ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಾರೋ, ಉಪಾಸನೆ ಮಾಡೋದನ್ನೇನೋ ನಿರಂತರ ಆ ಚಿಂತನೆ ಇರೋದಕ್ಕೆ ಉಪಾಸನೆ. ಉಪಾಸನ ನಾಮ ಯಥಾಶಾಸ್ತ್ರಂ ತುಲ್ಯ ಪ್ರತ್ಯಯ ಸಂಚಿತಿ ಅಸಂಕೀರ್ಣ ಚ ಅತಃಪ್ರತ್ಯಯ ಶಾಸ್ತ್ರೋಕ್ತಾಲಂಬನ ವಿಷಯ ಚ ಅಂತ ಶಂಕರ ಭಗವತ್ಪಾದರವರು ಉಪಾಸನಾ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ನಿರಂತರವಾಗಿ ತೈಲಧಾರಾವತು, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆ ಎಣ್ಣೆ ಹಾಕಿದ್ರೆ ಅವಿಚ್ಛಿನ್ನವಾಗಿ ಹೇಗೆ ಎಣ್ಣೆ ಬೀಳುತ್ತೋ ಹಾಗೆ ಬೆಳಗ್ಗೆ ಎದ್ದಾಗಲೂ ರಾತ್ರಿವರೆಗೂ ಅಹಮಸ್ಮಿ ಪ್ರಾಣ ಇಂದ್ರಿಯ ವಿಷಯಾಸಂಗೈ ಆಸುರೈ ಪಾಪ್ಮಭಿ ಅಧರ್ಷಣೀಯ ವಿಶುದ್ಧ ವಾಗಾದಿ ಪಂಚಕಂಚ ಮದಾಶ್ರಯಾತ್ ಅಜ್ಞಾಧ್ಯಾತ್ಮರೂಪಂ ಆತ್ಮಾಚಾಹಂ ಸರ್ವಭೂತಾನಾಂ ಆಂಗೀರಸತ್ವಾತ್ ಇತ್ಯಾದಿ ಗುಣ ಗಣೋಪೇತನಾದ ಅನೇಕ ಗುಣ. ಆ ಗುಣವನ್ನು ಆ ಪ್ರಾಣನನ್ನ ನಾನೇ ಪ್ರಾಣವಾಗಿದ್ದೀನಿ, ಎಲ್ಲಾ ಭೂತಗಳಿಗೂ ಆತ್ಮನಾಗಿದ್ದೀನಿ, ಆಯುಷ್ಯಾಗಿದ್ದೀನಿ, ಬದುಕಿಗೆ ಕಾರಣವಾಗಿದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ನಿರಂತರವಾಗಿ ಯಾರು ಭಾವನೆ ಮಾಡ್ತಾ ಇರ್ತಾರೋ ಆ ಭಾವುಕರು 100 ವರ್ಷ ಬದುಕ್ತಾರೆ. ಅವ್ರು ಇನ್ಶೂರೆನ್ಸ್ ಮಾಡಿದ್ರು ಯಾವ್ದೇ ಸಾಯೋದೇ ಇಲ್ಲ, ದುಡ್ಡು ಕಟ್ತಾ ಇರೋದಷ್ಟೇ. 100 ವರ್ಷ ಕಟ್ಟಲೇಬೇಕಾಗತ್ತೆ. ಗುರುಗಳೇ, ಈ ತರ ನಾನು ಪ್ರಾಣಮಯನಾಗಿದ್ದೀನಿ ಆ ತರ ಭಾವನೆ ಮಾಡ್ತಾ ಇದ್ರೆ ಅಭಿಮಾನ ಜಾಸ್ತಿ ಆಗುತ್ತೆ ಅಲ್ವಾ? ಪ್ರಾಣ ಅನ್ನ ಮೇಲೆ ಅಭಿಮಾನ ಹೋಗುತ್ತಲ್ಲ, ಪ್ರಾಣ ಮೇಲೆ ಅಭಿಮಾನ ಒಳ್ಳೆ ಇರ್ತಾನೆ. ಆಮೇಲೆ ಸಮಷ್ಟಿ ಪ್ರಾಣ ಬರೀ ಪ್ರಚಿನ ಅಲ್ಲ, ಹಿರಣ್ಯಗರ್ಭ ದೇವತೆ ಶೈಲಜಾ ಇಂಥ ವಿಶ್ವೇಶ್ವರ ಗಂಡ ಇಂಥವ್ರ ತಂದೆ ಅಂತ ಹೋಗ್ಬಿಟ್ಟು ಇಡು ಜಗದಾತ್ಮನಾಗಿರೋ ಪ್ರಾಣ ಅಂದ್ರೆ ದೊಡ್ಡದದು. ಸ್ಟಿಲ್ ಮಾಂಡುಕ್ಯ ವಿಚಾರ ಮಾಡಿದಾಗ ಇದು ಏನು ಇಲ್ಲ. ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದಮ್ಮ, ಅಷ್ಟಕ್ಕೆ ಇಟ್ಕೋಬೇಕು. ಕಂಪೇರ್ ಇದೆ ಇಲ್ಲೇ ಇಲ್ಲ. 3 ಬಿಡ್ಬೇಡಿ, ಅನುಕರಣೆ, ಹೋಲಿಕೆ, ಸ್ಪರ್ಧೆ 3 ಬಿಟ್ರೆ ನೀವು ವೇದಾಂತಕ್ಕೆ ಅಧಿಕಾರಿ ಆಗ್ತೀರಾ. 3 ಬಿಡ್ಬೇಕು. ಏನ್ ಹೇಳಿ? ಅನುಕರಣೆ ಮಾಡೋದು ಬಿಡಿ, ಹೋಲಿಕೆ, ಸ್ಪರ್ಧೆ, ಮಿಮಿಕ್ರಿ ಮಾಡ್ಬೇಡಿ. ಯಾರನ್ನು ಹೋಲಿಕೆ ಇಟ್ಕೋಬೇಡಿ, ಪ್ರಪಂಚದವರನ್ನ ಯಾರಿಗೂ ಸ್ಪರ್ಧೆ ಮಾಡಕ್ ಹೋಗ್ಬೇಡಿ. ಸ್ಪರ್ಧಾರಹಿತವಾಗಿ ಹೋಲಿಕೆ ಇಲ್ಲದೆ ಮಿಮಿಕ್ರಿ ಇಲ್ಲದೆ ಇದ್ರೆ ನೀವು ನಿಜವಾದ ವ್ಯಕ್ತಿ ಆಗ್ತೀರಾ. 3 ನಮ್ಮನ್ನು ಹಾಳು ಮಾಡೋದು. ನಾನು ಅವರಂಗೆ ರ್ಯಾಂಕ್ ಬರಬೇಕು, ಅವರಂಗೆ ಕೋಟೀಶ್ವರ ಆಗ್ಬೇಕು, ಅವ್ರನ್ನ ಮುಂದೆ ಹೋಗ್ಬೇಕು ಅಂತಂದ್ರೆ ಹಾಳ ಹೋಗ್ತೀರ. ನಮಗೆ ನಾವೇ ಹೋಲಿಕೆ ಇಲ್ಲ, ಸ್ಪರ್ಧೆ ಇಲ್ಲ, ಅನುಕರಣೆ ಇಲ್ಲ. ನನ್ನ ಜೀವನದಲ್ಲಿ ನನಗೆ ಅನುಕರಣೆ ಅಂದ್ರೆ ಮಹಾತ್ಮರು. ರಾಮ ಅನುಕರಣೆಗೆ ಯೋಗ್ಯ, ಕೃಷ್ಣ ಪರಮಾತ್ಮ ಅವನ ಅನುಕರಣೆಗೆ ಯೋಗ್ಯ. ಅವನು ಇಟ್ಕೊಳ್ಳಿ ಕೇಂದ್ರವಾಗಿ. ಲೋಕದ ಯಾವ ವ್ಯಕ್ತಿಯನ್ನು ಅನುಕರಣೆ ಮಾಡಬೇಡಿ. ಹೀಗೆ ನೀವು ನಿರಂತರವಾಗಿ ಪ್ರಾಣವೇ ಬ್ರಹ್ಮ, ಅದೇ ನಾನಾಗಿದ್ದೀನಿ ಉಪಾಸನೆ ಮಾಡ್ತಿದ್ರೆ 100 ವರ್ಷ ಬದುಕ್ತೀರಾ. ಏನಾದ್ರು ಅವಾಗ ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವು ಕಟ್ತಾ ಇದ್ದೆ ಆಯ್ತು, ವರ್ಷ 100 ವರ್ಷ ಕಟ್ತಾ ಹೋಗ್ಬೇಕಾಗತ್ತೆ. ಏನು ವ್ಯತ್ಯಾಸ ಆಗಲ್ಲ, ಇದು ಸಾಯೋದಿಲ್ಲ, ಏನು ಹಾರ್ಟ್ ಅಟ್ಯಾಕ್ ಆಗಲ್ಲ, ಯಾವುದೇ ಇದಾಗಲ್ಲ, ಕೈಕಾಲು ಮುರಿದು ಹೋಗಲ್ಲ. ಪ್ರಾಣ ಕಾಪಾಡ್ತಾನೆ. ಪ್ರಾಣ ನಮ್ಮಪ್ಪ ಬರೋದ್ರಿಂದ ಪ್ರಾಣಂದ ನಾವು ಕಾಪಾಡಿಕೊಂಡು ಬರಾದ್ರೆ ನಮಗೆ ವಜ್ರದೇಹ ಮುಗ್ರರೂಪ ಮಭ್ರಮರ್ಗಗಾಮಿನಂ ಅಂತ ಆಂಜನೇಯ ಸ್ವಾಮಿಗೆ ಹೇಳ್ತಾರೆ. ವಜ್ರದೇಹ ಉಗ್ರರೂಪ ಅಭ್ರಮರ್ಗಗಾಮಿನಂ, ಮೋಡ ಹೋಗೋದಾದ್ರೆ ಹೋಗ್ತಾನೆ. ಭಯಂಕರ ರೂಪ, ವಜ್ರ ದೇಹ. ಅವನು ಶಿಡ್ಲಿಗೂ ತಾಕಲ್ಲ. ಆಂಜನೇಯ ಶಿಡ್ಲು ಹೊಡೆದ ಶಿಡ್ಲು ಪಕ್ಕಕ್ಕೆ ಹೋಗುತ್ತಂತೆ ರೀಬೌಂಡ್ ಆಗಿ. ಶಿಡ್ಲು ಹೊಡೆದು ಆಂಜನೇಯಗೆ ಏನಾಗಲ್ಲಂತೆ, ಅಂಥ ವರ ಅವನಿಗೆ. ನಾವು ಶಿಡ್ಲು ಹೊಡೆದು ಏನಾಗ್ತೀವಿ? ಥಂಡರ್ಬೋಲ್ಟ್ ನಮ್ಮ ಬಿದ್ದು ಬೂಜಾಗಿ ಹೋಗ್ತೀವಿ. ಆಂಜನೇಯ ಸ್ವಾಮಿಗೆ ಶಿಡ್ಲು ಏನು ಮಾಡಲ್ಲ ಅಂತ. ವಾಯುಕುಮಾರ ಅವನು, ವಾಯುಕುಮಾರ, ವಾನರ ಧೀರ, ಅಂಥ ಮಹಾನುಭಾವ ಅವನು, ರಾಮನ ಭಂಟ ಅವನು. ಅವನು ಯಾವ ಶಿಡ್ಲಿ ಏನ್ ಮಾಡುತ್ತೆ? ಈ ಲೋಕದಲ್ಲಿ ಪೂರ್ಣ ಆಯುಷ್ಯವನ್ನ ಅಂದ್ರೆ 100 ವರ್ಷ ಪಡ್ಕೊಳ್ತಾರೆ. ನ ಅಪಮೃತ್ಯುನ ಮ್ರಿಯಂತೆ ಪ್ರಾಕ್ ಪ್ರಾಪ್ತಾದ ಆಯುಷ ಇತ್ಯರ್ಥ. ಅಪಮೃತ್ಯು ಆಕ್ಸಿಡೆಂಟ್ ಆಗಿಯೋ, ಮಹಡಿ ಮೇಲಿಂದ ಬಿದ್ದೋ, ಅದನ್ನ ಯಾರೋ ವಿಷ ಹಾಕ್ಬಿಟ್ಟೋ, ಹಾವಿಗೆ ಕಚ್ಚೋ ಸಾಯಲ್ಲ. ನಾಧ್ವನಿ ಪ್ರಮೀಯತೆ ನಾಪ್ಸು ಪ್ರಮೀಯತೆ ನಾಗ್ನೋ, ಮೊದಲು ನಾಗ್ನೋ ಪ್ರಮೀಯತೆ ನಾನಪ್ರತ್ಯ ವಿದ್ವಾನ್ನೋ ಭವತಿ ಧ್ವಸ್ತುಮಸಿ ಧ್ವಸ್ತಕ್ಕಿ ತ್ವಂಭೂತ ನಾಮಧಿಪತಿರಸಿ. ಏನ್ ಪ್ರಾರ್ಥನೆ!
ಅವ್ನು ಬೆಂಕಿಯಲ್ಲಿ ಸಾಯಲ್ಲ, ನೀರಲ್ಲಿ ಸಾಯಲ್ಲ, ಅಭಿಷೇಕ ಕೊಟ್ಟು ಸಾಯಿಸಲ್ಲ, ಯಾವ ಅಂಥ ಮಹಾತ್ಮ ಆಗ್ಬಿಡ್ತಾನೆ ಅವನು. ಹೋಗ್ತಾ ಇದೆ ಪ್ರಾಣೋಪಾಸನೆ. ಅಪಮೃತ್ಯು ಬಂದು ಅಂದ್ರೆ ದುರ್ಮರಣ ಉಂಟಾಗಿ ಮಧ್ಯಕಾಲದಲ್ಲಿ ಪ್ರಾಪ್ತಾದಾಶ ಪ್ರಾಕಂದ್ರು ಎಷ್ಟು ಆಯುಷ್ಯನ್ ಪಡ್ಕೊಂಡಿರ್ತಾನೋ ಒಂದು ದಿವಸ ಮುಂಚೆ ಸಾಯಲ್ಲ. ಪಡ್ಕೊಂಡ ಆಯುಷ್ಯ ಮುಂಚೆ ಸಾಯಕ್ಕಾಗತ್ತಲ್ಲಪ್ಪ. ಪಡ್ಕೊಂಡ ಆಯುಷ್ಯದ ಮುಂಚೆ ಸಾಯ್ತಾನೋ. ಶಂಕರಾಚಾರ್ಯ ಯಾವತ್ತೂ ಸೋಲಲ್ಲ. ಅವ್ರು ಏನ್ ಪಡ್ಕೊಂಡಿರ್ತಾನೋ ಆ ಆಯುಷ್ಗಿಂತ ಒಂದ್ ದಿವಸ ಮುಂಚೆನೂ ಸಾಯಲ್ಲ ಅವನು ಅಂತ ಅಂದ್ಬಿಟ್ರು. ಇದು ಒಳ್ಳೆ ಪ್ಲಾನ್ ಆಯ್ತು. ಆಮೇಲೆ ಅಥವಾ ಶತಂ ವರ್ಷಾಣಿ ಇತಿ ಯುಕ್ತಂ, 100 ವರ್ಷ ಬದುಕನ್ನು ಮಾಡ್ಬೇಡ. ಯಾಕೆ ಪ್ರಾಪ್ತಾದಾಯ ಅಂದ್ರೆ 50ಕ್ಕೆ 60ಕ್ಕೆ ಹೋಗ್ಬಿಟ್ರೆ ಉಪಾಸನೆ ಮಾಡೋದು ಏನ್ ವಿಶೇಷ ಆಯ್ತು? ದಂಡ ಆಯ್ತು. ಅವ್ರು ಕೇಳ್ತಾರೆ ಅಂತ ಗೊತ್ತಾಯ್ತು. ನಾಗರಾಜ ಏನೋ ಕೇಳ್ತಾರೆ ಅಂದ್ಬಿಟ್ಟು ತಕ್ಷಣ ಶಂಕರಾಚಾರ್ಯ ಶತಂ ವರ್ಷಾಣಿ 100 ವರ್ಷ ಬದುಕ್ತಾರೆ, ಯೋಚನೆ ಮಾಡ್ಬೇಡಿ. 100 ವರ್ಷ ಬದುಕಲಿಲ್ಲ ಅಂದ್ರೆ ಸರಿಯಾಗಿ ಉಪಾಸನೆ ಮಾಡಿಲ್ಲ ಅಷ್ಟೇ. ನಮ್ಗೆ ಇನ್ಯಾವುದೋ ಉಪಾಸನೆ ಹೇಳುವಾಗ 144, 126 ವರ್ಷ, 116 ವರ್ಷ ಎಲ್ಲ ಇರ್ಬೋದು ಅಂದ್ರೆ ಅದು ಷೋಡಶ ತ್ರಿಸಮನದಲ್ಲಿ 24, 48, 44. 48, 96, 96 ಆದ್ಮೇಲೆ 16. 116 ವರ್ಷ ಉಂಟು. ಮತ್ತೆ ಆ ಉಪಾಸನೆ ಬೇರೆ ಉಪಾಸನೆ. ಇದು ಇಷ್ಟಕ್ಕೆ ಅದ್ರಲ್ಲಿ ಮಾತ್ರ ಈ ಶತ ಹೇಗೆ ದಾಟಿಸ್ತೀವಿ ಶಂಕರಾಚಾರ್ಯರನ್ನ. ಎಲ್ಲಾ ಉಪಾಸನೆ ಒಂದೇ ಹೇಳ್ಬಿಟ್ರೆ ಇದಾಗ್ಬಿಡುತ್ತೆ, ದಂಡ ಬಿಡುತ್ತೆ. ಬೇರೆ ಬೇರೆ ಇರ್ಬೇಕು, ವೆರೈಟಿ ಇರ್ಬೇಕು. ಸರ್ವಮಾಯು ಇತಿ ಶ್ರುತಿ ಪ್ರಸಿದ್ಧೇ ಸರ್ವಮಾಯುರೇತಿ ಜೋಗ್ ಜೀವತಿ ಇದು ಆ ಶ್ರುತಿ ಇದೆ. ಜೋಗ್ ಜೀವತಿನ ಉಜ್ವಲವಾಗಿ ಬದುಕ್ತಾನೆ, ಎಲ್ಲಾ ಆಯುಷ್ಯನ್ನು ಪಡ್ಕೋತಾನೆ ಅಂತ ಹೇಳಿ ಶ್ರುತಿ ಇರೋದ್ರಿಂದ ಅವನು ಛಾಂದೋಗ್ಯ ಅಂತ ಒಂದು ಪುಸ್ತಕ. ಅದು ಸರ್ವಮಾಯು ಅಷ್ಟೇ ಕೊಟ್ಟಿದ್ದಾರೆ. ಸರ್ವಮಾಯು ರೇತಿ ಇದೆ, ಅಲ್ಲಿ ರೇತಿ ಬಿಟ್ಟಿದ್ದಾರೆ. ಕಿಂಕಾರಣಂ, ಯಾಕೆ ಹಂಗೆ? ವಾಯು ಪ್ರಾಣ ಬ್ರಹ್ಮಾಂತ ಉಪಾಸನೆ ಮಾಡಿದ್ರೆ 100 ವರ್ಷ ಬದುಕಕ್ಕೆ ಯಾಕೆ ಕಾರಣ? ಯಾಕೆ 100 ವರ್ಷ ಬದುಕಬೇಕು ಅವನು? ವಾಯು ಪ್ರಾಣ ಬ್ರಹ್ಮಾಂತ ಉಪಾಸನೆ ಮಾಡಿದ್ರೆ 100 ವರ್ಷ ಬದುಕಕ್ಕೂ ಅದಕ್ಕೆ ಏನ್ ಸಂಬಂಧ ಅಂತ ಹೇಳ್ತಾರೆ. ಪ್ರಾಣೋ ಹಿ ಭೂತಾನಾಂ ಆಯುಃ ತಸ್ಮಾತ್, ಪ್ರಾಣೋ ಹಿ ಭೂತಾನಾಂ ಆಯುಃ ತಸ್ಮಾತ್ ಸರ್ವಾಯುಷ ಮುಚ್ಯತೆ ಇತಿ. ಭೂತಗಳ ಆಯುಷ್ಯ ಪ್ರಾಣವೇ, ಪ್ರಾಣ ನಿಮಿತ್ತವಾಗಿ ಆಯುಷ್ಯ ಅಂತ ಅನ್ನೋದು. ಆದ್ರಿಂದ ಎಲ್ಲ ಆಯುಷ್ಯವನ್ನು ಪಡ್ಕೊತಾನೆ. ಪ್ರಾಣವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿ ಪ್ರಾಣನ ಪ್ಲೀಸ್ ಮಾಡಿ ಒಲಿಸ್ಕೊಂಡ್ಮೇಲೆ ಪ್ರಾಣ ನಮ್ಮವನಾದ್ಮೇಲೆ ಪ್ರಾಣ ಬಿಟ್ಟು ಹೋಗ್ತಾನೆ. ಅತ್ಯಂತ ಪ್ರೇಮದಿಂದ ಪ್ರಾಣ ಬ್ರಹ್ಮ ಅಂತ ಹೇಳಿ ಅವರನ್ನು ಆತ್ಮೀಯ ಮಾಡ್ಕೊಂಡು ನಾನೇ ಅಂದ್ಕೊಂಡು ಏಕಾತ್ಮತೆ ಪಡ್ಕೊಂಡಂತಹ ಮಹಾತ್ಮನಿಗೆ ಪ್ರಾಣ ಬೇರೆ ಆಗ್ತಾನ, ದೂರ ಆಗ್ತಾನ. ನಾನು ಬಿಟ್ಟು ಹೋಗಲ್ಲ, ನಿನ್ ಜೊತೆಲೇ ಇರ್ತೀನಿ ಅಂತ ಅಂತಾನೆ. ಇರಪ್ಪ ಅಂತಾರೆ. 100 ವರ್ಷ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ತಾನೆ. ಮತ್ತೆ ಇನ್ಶೂರೆನ್ಸ್ ಮಾಡಿದ್ರೆ ಕಟ್ಟು, ಏನ್ ಮಾಡಕ್ಕಾಗಲ್ಲ. ಮಾಡಿದ್ಮೇಲೆ ಕಟ್ತಾ ಇರ್ಬೇಕಷ್ಟೇ, ಏನ್ ಮಾಡಕ್ಕಾಗಲ್ಲ. ಯೋ ಯದ್ಗುಣಕಂ ಬ್ರಹ್ಮೋಪಾಸ್ತೆ ಸಹ ತದ್ಗುಣ ಭಾಗ್ ಭವತಿ. ಯೋ ಯದ್ಗುಣಂ ಬ್ರಹ್ಮೋಪಾಸ್ತೆ ಸಹ ತದ್ಗುಣ ಭಾಗ್ ಭವತಿ ಇತಿ ವಿದ್ಯಾಫಲ ಪ್ರಾಪ್ತೆ ಹೇತ್ವರ್ಥ ಪುನರ್ವಚನಂ ಪ್ರಾಣೋ ಹಿ ಇತ್ಯಾದಿ. ಇತಿ ವಿದ್ಯಾಫಲ ಪ್ರಾಪ್ತೆ ಹೇತ್ವರ್ಥಃ ಪುನರ್ವಚನಂ ಪ್ರಾಣೋ ಹಿ ಇತಿ. ಯಾವನೇ ಆಗಲಿ, ಯಾವ ಗುಣದಿಂದ ಕೂಡಿದ್ದಾಗ ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾನೋ ಆ ಗುಣವನ್ನು ಪಡ್ಕೊತಾನೆ. ತಮ್ ಯಥಾ ಯಥೋಪಾಸತೆ ತತ್ತದೇವ ಭವತಿ ಅಂತಿದೆ ಶತಪಥ ಬ್ರಾಹ್ಮಣ. ಸರ್ವಾವಿಷ್ಟು ಗುಣದಿಂದ ಕೂಡಿದವನು ಪ್ರಾಣ ಅಂತ ಉಪಾಸನೆ ಮಾಡಿದ್ರೆ ಸರ್ವಾವಿಷ್ಪಂತ ಆಗ್ತದೆ. ಅಮೃತಮಿತಿ ದೇವಾಹ, ರೂಪಮಿತಿ ಗಂಧರ್ವಾಹ, ವಿಷಮಿತಿ ಸರ್ಪಾಹ ಅಂತ ಶತಪಥ ಬ್ರಾಹ್ಮಣದಲ್ಲಿ ಆ ಪರಮಾತ್ಮನನ್ನ ವಿಷಾಂತ ಉಪಾಸನೆ ಮಾಡಿದಂತೆ ಹಾವುಗಳು ಅವ್ನು ವಿಷವಂತರಾಗ್ಬಿಟ್ರು. ದೇವತೆಗಳು ಅಮೃತ ಅಂತ ಉಪಾಸನೆ ಮಾಡಿದಂತೆ ದೇವತೆಗಳು ಅಮೃತ ಆಗ್ಬಿಟ್ಟಂತೆ. ಗಂಧರ್ವರು ಯೂ ಕಲ್ಯಾಣ ಸುಂದರ ಮಹಾಸುಂದರ ಪುರುಷ ಮಹಾತ್ಮ ಅವ್ರು ಸುಂದರ ಆದವರು. ಯಾರ್ಯಾರು ಹೇಗೆ ಪರಮಾತ್ಮ ಉಪಾಸನೆ ಮಾಡಿದ್ರು ಅವ್ರವ್ರು ಹಂಗಂಗಾಗ್ಬಿಟ್ರು ಅಂತ. ನೀವು ಏನಾದ್ರು ಒಂದು ಉಪಾಸನೆ ನಿಮ್ಗೆ ಏನಾದ್ರು ಹಾಕಿದಾನೆ ಅಂತ ನಿಮ್ಗೆ ಆ ರೀತಿ ಇರ್ಬೇಕು ಅನಿಸಿದ್ರೆ ಅದು ಭಾವನೆ ಮಾಡಿ ನೀವು ಅದಾಗ್ಬಿಡ್ತೀರ. ಅಮಿತಾಬ್ ಬಚ್ಚನ್ಗೆ ಆಗ್ಬೇಕು ನೀವು ಉಪಾಸನೆ ಮಾಡಿದ್ರೆ ಆ ಪರಮಾತ್ಮ ಆಗ ಅಮಿತಾಬ್ ಬಚ್ಚನ್ ಹೊಡ್ಬಿಡ್ತೀರ. ಹಂಗೆ ಬೇಕು ಉಪಾಸನೆ ಹೆಂಗ್ ಮಾಡೋದು ಗುರುಗಳೇ? ಪರಮಾತ್ಮ ಅದ್ನೇನ್ ಹೇಳ್ಕೋಬೇಕು ಅಂತ. ಕೋವಿಡ್ ಪಾಸಿಟಿವ್ ಯಾವುದು ಅಟ್ರಾಕ್ಟ್ ಮಾಡ್ತಾ ಇದೆಯೋ ಆ ರೂಪ ಪರಮಾತ್ಮ ಭಾವನೆ ಮಾಡಿದ್ರೆ ಆಯ್ತು, ನಿಮ್ಗೆ ಆ ರೂಪ ಬಿಡುತ್ತೆ. ನಿಮ್ಗೆ ಅಮಿತಾಬ್ ಬಚ್ಚನ್ ಹೇಳ್ಕೊಳ್ಳೋದೇನು, ಏನಾರ ಮಂತ್ರ ಹೇಳ್ಕೋಬೇಕಾ ಅಂತ? ಇಲ್ಲ, ಪರಮಾತ್ಮನ ಅಂಥವನು ತಂದ್ರೆ ಆಯ್ತು. ಪರಮಾತ್ಮನ ಅಂಥವನಾಗಿ ಅವನು ನನ್ನ ಆತ್ಮನಾಗಿದ್ದಾನೆ ಅನ್ಕೊಂಡ್ರೆ ಆಯ್ತು. ಇಲ್ಲ, ಇಲ್ಲಿ ಪ್ರಾಣವನ್ನ ಇದ್ ಮಾಡ್ಬೇಕು ಅಂದ್ರಲ್ಲ ಉಪಾಸನೆ, ಇಷ್ಟು ಗುಣೋಪೇತನಾಗಿದ್ದಾನೆ ಬ್ರಹ್ಮವಾಗಿದ್ದಾನೆ ಮಾಡ್ಬಿಟ್ರೆ ಸಾಕು. ಎಲ್ಲರ ಆಯುಷ್ಯವು ಅವನೇ, ಅವನು ಬ್ರಹ್ಮವಾಗಿದ್ದಾನೆ ಮಾನೆ ಮಾಡ್ಬಿಟ್ರೆ ನಿಮ್ಗೆ ಎಲ್ಲ ಆಯುಷ್ಯ ಬರುತ್ತೆ. ನೀವು ದೇಹ ಬಿಟ್ಮೇಲೆ ಪ್ರಾಣ ದೇವತೆಯಲ್ಲಿ ಒಂದಾಗ್ಬಿಡ್ತೀರಾ.
ಹಿರಣ್ಯಗರ್ಭ ದೇವತೆ ಒಂದಾಗ್ಬಿಡ್ತೀರ. ಮತ್ತೆ ಈ ಕ್ರಿಮಿಕೀಟಾಗಿ ಕೆಳಗಿನ ಜನ್ಮಕ್ಕೆ ಹೋಗೋದೇ ಇಲ್ಲ, ಉತ್ತಮ ಜನ್ಮ ಬಂದ್ಬಿಡುತ್ತೆ. ಅಂದ್ರೆ ಮೆಡಿಟೇಟ್ ಮಾಡ್ಬೇಕಾದ್ರೆ ಅದನ್ನೇ ನಾವ್ ಅನ್ಕೋತಾ ಇದ್ದೀವಿ. ನೀವೀಗ ನಾನು ಸುಮನ ಅಂದ್ರೆ ಸುಮನ ಆಗ್ಬಿಟ್ಟಿದ್ದೀರಾ. ಇದು ಬಿಟ್ಟು ಇಲ್ಲ ಪ್ರಾಣ ನಾನು ಪ್ರಾಣ ಹಿರಣ್ಯಗರ್ಭ ಅಂತ ಹೇಳಿ ಆ ಭಾವನೆ ಬೆಳೆಸ್ಕೊಂಡ್ಬಿಟ್ಟು ಈ ಪರಿಚ್ಛೇದ ಭಾವನೆ ಬಿಟ್ಟು ಆ ದೇವತೆಯಲ್ಲಿ ಏಕಾತ್ಮತೆ ಬಂತು ಅಂದ್ರೆ ಅದೇ ನಿಮ್ ಗುಣ ಬಂದ್ಬಿಡುತ್ತೆ. ಆ ದೇವತೆಯ ಗುಣ ನಿಮ್ದಾಗ್ಬಿಡುತ್ತೆ ಅಷ್ಟೇ. ನಿಮ್ಗೆ ಯಾರಾಗ್ಬೇಕು ಏನಾಗ್ಬೇಕು ಅಂತ ಬಯಸ್ತೀರೋ ಆ ಗುಣ ಆ ವ್ಯಕ್ತಿ ಆ ಭಾವನೆ ಮಾಡ್ತಾ ಇದ್ದ ಪರಮಾತ್ಮನಲ್ಲಿ. ಎಲ್ಲಕ್ಕೂ ಪರಮಾತ್ಮನೇ ಕೇಂದ್ರ. ಅವನನ್ನು ಹೇಗೆ ಉಪಾಸನೆ ಮಾಡ್ತೀವೋ ನಾವು ಹಂಗಂಗ ಆಗ್ತೀವಿ ನೋಡಿ. ಆದ್ದರಿಂದ ಯಾವ ಗುಣದಿಂದ ಕೂಡಿದ ಬ್ರಹ್ಮನ್ ಯಾರು ಉಪಾಸನೆ ಮಾಡ್ತಾನೋ ಅವನು ಆ ಗುಣವನ್ನ ಹೊಂದಿದವನಾಗುತ್ತಾನೆ ಅಂತ. ಆದ್ದರಿಂದ ಅದರಲ್ಲಿ ವಿದ್ಯಾಫಲ ಪ್ರಾಪ್ತಿ ಅದನ್ನು ಆಗೇ ಆಗುತ್ತೆ ಅಂತ ಕಾರಣ ಹೇಳೋಕ್ಕೋಸ್ಕರವಾಗಿ ಮತ್ತೆ ಇನ್ನೊಂದ್ಸಲ ಪ್ರಾಣೋ ಹಿ ಭೂತ ನಾಮಾಯು ತಸ್ಮಾತ್ ಸರ್ವಾಯುಷಂ ಇಚ್ಛಾತ ಇನ್ನೊಂದ್ಸಲ ತಸ್ಮಾತ್ ಸರ್ವಾಯುಷಂ ಇನ್ನೊಂದ್ಸಲ ಅದಕ್ಕೋಸ್ಕರ ಹೇಳು ಕಾರಣವನ್ನು ಹೇಳೋಕ್ಕಾಗಿ. ಆ ಫಲ ಆ ಗುಣ ನಿಮ್ಗೆ ಆಗೇ ಆಗತ್ತೆ, ಬಂದೇ ಬರುತ್ತೆ, ಆ ಫಲ ಪಡ್ಕೊಳ್ತೀರ ನೀವು. ತಸ್ಯೈಷ ಏವ ಶಾರೀರ ಯಃ ಪೂರ್ವಸ್ಯ ತಸ್ಯ ಏಷಃ ಏವ ಶಾರೀರಃ ಆತ್ಮ ಯಃ ಪೂರ್ವಸ್ಯ. ಇಲ್ಲಿ ತಸ್ಯ ಅಂದ್ರೆ ತಸ್ಯ ಕಸ್ಯ ಅನ್ನಮಯಸ್ಯ. ಏಷಃ ಇತ್ಯುಕ್ತೆ ಪ್ರಾಣಮಯಃ. ಏಷಃ ಪ್ರಾಣಮಯಃ. ಏಷಃ ಪ್ರಾಣಮಯಃ ಆತ್ಮ. ಯಃ ಪೂರ್ವಸ್ಯ ಮಗ ಹಾಗೆ ಶಂಕರ ತಸ್ಯ ಪೂರ್ವಸ್ಯ ಮಾಡ್ಬಿಟ್ರು. ತಸ್ಯ ಪೂರ್ವಸ್ಯ ಏಷಃ ಶಾರೀರ ಆತ್ಮ ಅಂತ ಅರ್ಥ ಮಾಡ್ಬೋದು. ಆ ಹಿಂದಿನವನಾಗಿರುವ ಅನ್ನಮಯನಿಗೆ ಯಾವ ಈ ಪ್ರಾಣಮಯನಿದ್ದಾನೆ ಇವನೇ ಶಾರೀರ ಆತ್ಮನು ಅಂತ ಅರ್ಥ ಮಾಡಿದ್ದಾರೆ ಶಂಕರಾಚಾರ್ಯರು. ಏನ್ ಮಾಡಿದ್ರು? ತಸ್ಯ ಪೂರ್ವಸ್ಯ ಅನ್ನಮಯಸ್ಯ ಏಷಃ ಏವ ಶರೀರೇ ಅನ್ನಮಯೇ ಭವ. ಈ ಶರೀರ ಅನ್ನಮಯದವನು ಶಾರೀರ ಆತ್ಮ ಅಂತ. ಸುರೇಶ್ವರಾಚಾರ್ಯ ಹಾಗೆ ಅರ್ಥ ಮಾಡಲಿಲ್ಲ. ತಸ್ಯ ಅನ್ನಮಯಸ್ಯ ಏಷಃ ಅಂದ್ರೆ ಸತ್ಯಜ್ಞಾನಾಂತರಕ್ಷಣ ಆತ್ಮ. ಅವನು ಶರೀರೇ ಭವ ಅಲ್ಲೇ ತಗೋ ಆತ್ಮನು. ಯಹ ಪೂರ್ವ ಹಿಂದಿನವನಿಗೂ ಅವನೇ ಆಗಿದ್ದ ಅಂತ. ಹಿಂದಿನವನ ಅನ್ನಮಯನಿಗೂ ಅವನೇ ಆಗಿದ್ದ, ಪ್ರಾಣಮಯನಿಗೂ ಅವನೇ. ಸುರೇಶ್ವರ ಹಾಗೆ ಅರ್ಥ ಮಾಡಿದ್ದಾರೆ. ಸುರೇಶ್ವರ ಶಂಕರಾಚಾರ್ಯ ಮಾತ್ರ ಎರಡು ವಾಕ್ಯ ಸೇರಿ ಒಂದು ವಾಕ್ಯ ಮಾಡ್ಕೊಂಡ್ಬಿಟ್ರು. ಎರಡು ವಾಕ್ಯ ಸೇರಿ ಒಂದು ವಾಕ್ಯ ಮಾಡಿ ಅನ್ವಯ ಮಾಡುದು. ತಸ್ಯ ಪೂರ್ವಸ್ಯ ಅನ್ನಮಯಸ್ಯ ಏಷಃ ಪ್ರಾಣಮಯ ಶಾರೀರ ಆತ್ಮ. ಯಾವ್ದು ಬಿಟ್ರು? ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತು ವಿಪ್ರಕೃಷ್ಟಂ ಇದಮಸ್ತು ಸನ್ನಿಕೃಷ್ಟಂ ಸಮೀಪತರ ಚೈತದೋ ಅದಸಸ್ತು ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯ. ಆ ಇಟ್ಕೊಂಡು ಸುರೇಶಾಚಾರ್ಯರು ಏಷಃ ಅಂದ್ರೆ ಸತ್ಯಜ್ಞಾನದ ಪರಮಾತ್ಮ ಅಂತ. ಅಲ್ಲ, ಎಲ್ಲ ಆತ್ಮನು ಒಂದೇ ಅಂದಾಗ ಶಂಕರರು ಹೇಳಿರೋದೇ ಸರಿ ಅನ್ಸುತ್ತೆ. ಶಂಕರಾಚಾರ್ಯ ಎಲ್ಲ ಆತ್ಮ ಒಂದೇ ಅಂತ ಹೇಳಿಲ್ಲ. ಶಂಕರಾಚಾರ್ಯರು ಅನ್ನಮಯನಿಗೆ ಪ್ರಾಣಮಯ ಆತ್ಮ ಅಂದ್ರು, ಪ್ರಾಣಮಯನಿಗೆ ಮನೋಮಯ ಆತ್ಮ ಅಂದ್ರು, ಮನೋಮಯನಿಗೆ ವಿಜ್ಞಾನಮಯ ಆತ್ಮ ಅಂದ್ರು. ಸುರೇಶಾಚಾರ್ಯ ಮಾತ್ರ ಅನ್ನಮಯನಿಗೂ ಸತ್ಯಜ್ಞಾನದ ಪರಮಾತ್ಮನೇ ಆತ್ಮ, ಪ್ರಾಣಮಯನಿಗೂ ಇವನೇ ಆತ್ಮ, ಮನೋಮಯನಿಗೂ ಇವನೇ ಆತ್ಮ, ವಿಜ್ಞಾನಮಯನಿಗೂ ಇವನೇ ಆತ್ಮ, ಎಲ್ಲರೂ ಇವನೇ ಆತ್ಮ ಅಂದ್ಬಿಟ್ರು. ಅವ್ರು ಮಾತ್ರ ಇಲ್ಲ ಇವನಿಗೆ ಅವನು, ಅವನಿಗೆ ಅವನು, ಅವನಿಗೆ ಅವನು, ಅವನಿಗೆ ಅವನು, ಅವ್ರು ಬಿಟ್ಟು ಅವ್ರು ಯಾರು, ಅವ್ರು ಬಿಟ್ಟು ಅವ್ರು ಯಾರು ಅಂತ ಹೇಳಿ ಕೇಳ್ತೀವಲ್ಲ. ಆಟ ಆಡ್ತಾ ಇದ್ವಲ್ಲ, ಹಾಗೆ ಆಟ ಆಡ್ಕೊಂಡು ಒಳ್ಳೆ ಆನಂದವನ್ನು ದಾಟ್ಕೊಂಡು ಹೋಗೋನು ಅವನು ಯಾರು ಕೇಳಿ ಅವ್ನು ನೀನೇ. ಶಂಕರಾಚಾರ್ಯರು ಸೋಪಾನ ಹಾಕೊಟ್ರು, ಇವರು ಡೈರೆಕ್ಟ್ ಅದು ಅಲ್ಲಿ ಅದಕ್ಕೆ ಈ ಖುಷಿ ಪಟ್ಟರು ನೇರಾಗಿ. ತಸ್ಯ ಪೂರ್ವಸ್ಯ ಅನ್ನಮಯಸ್ಯ ಏಷ ಏವ ಶರೀರೇ ಅನ್ನಮಯೇ ಭವಃ ಶಾರೀರ ಆತ್ಮ. ಕಹ ಏಷ ಪ್ರಾಣಮಯಃ. ಅದು ಅಧ್ಯಯನ ಮಾಡ್ಕೊಂಡು ಅದಿಲ್ಲ ಮೂಲದಲ್ಲಿ. ಏಷ ಪ್ರಾಣಮಯ ಅಂತ ಅಧ್ಯಯನ ಮಾಡ್ಕೊಂಡು ಆ ಹಿಂದಿನ ಅನ್ನಮಯನಿಗೆ ಈತನು ಶರೀರದಲ್ಲಿರ್ತಕ್ಕವನಾದ ಅನ್ನಮಯ ಶರೀರದಲ್ಲಿರ್ತಕ್ಕವನಾದ ಇವನೇ ಶಾರೀರ ಆತ್ಮನು. ಇವನೇ ಅಂದ್ರೆ ಯಾರವನು? ಪ್ರಾಣಮಯ. ಪ್ರಾಣಮಯನೇ ಅನ್ನಮಯನಿಗೆ ಆತ್ಮ ಹಾಕೋಣ. ಈ ಮಂಜುಗೆಡ್ಡೆಗೆ ನೀರು ಹೇಗೆ ಆತ್ಮವೋ, ಗಡಿಗೆಗೆ ಹೇಗೆ ಮಣ್ಣು ಆತ್ಮವೋ, ಅದೇ ರೀತಿ ಅನ್ನಮಯನಿಗೆ ಪ್ರಾಣಮಯ ಆತ್ಮ. ಪ್ರಾಣಮಯ ಇದ್ದೇ ಅನ್ನಮಯ. ಪ್ರಾಣಮಯ ಇಲ್ಲದೆ ಪ್ರಾಣ ಹೋದ್ಮೇಲೆ ಅನ್ನ ತುಂಬಿ ಆ ಅನ್ನ ಕೆಟ್ಟು ವಾಸನೆ ಬರುತ್ತೆ. ಪ್ರಾಣ ಇದ್ದಾಗ ಅನ್ನ ತುಂಬಿ ಆ ಅನ್ನ ಎಲ್ಲ ಸಪ್ತಧಾತುವಾಗಿ ಎಲ್ಲ ದೇಶಗಳ ಹಂಚುತ್ತೆ, ಜೀರ್ಣ ಆಗುತ್ತೆ. ಇಲ್ಲದೆ ಅದು ಸುಮ್ಮನೆ ಡಸ್ಟ್ಬಿನ್ ಆಗ್ಬಿಡುತ್ತೆ ದೇಹ.
ಪ್ರಾಣ ಇದ್ದ ಮಾತ್ರ ಜೀವ ಬದುಕುತ್ತಾಗತ್ತೆ. ಪ್ರಾಣಮೇನೆ ಇದಕ್ಕೆ ತಿರುಳು ಸಾರ ಇದು ಅವನು ಇಂಪ್ರೂವ್ ಮಾಡ್ಬೇಕು. ತಸ್ಮಾತ್ ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ ಆತ್ಮ ಆಮೇಲೆ ಆತ್ಮ ಹೇಳಿ ಗೊತ್ತಾಗಿಲ್ಲ, ಅದು ಸ್ವಲ್ಪ ಹೇಳ್ಬೇಕಾಗ್ಬೇಡ ಇಲ್ಲ ಹಿಂಗೆ ಡೌಟ್ ಇಲ್ಲ. ಹೆಂಗಿದೆ ಅಂದ್ರೆ ಅನ್ಯೋಂತರ ಆತ್ಮ ತೇನೈಷ ಪೂರ್ಣ ವಾ ತೇನ ತೇನ ಯಶಃ ಆ ಈ ಪ್ರಾಣಮಯನಿಗಿಂತಲೂ ಅನ್ಯ ವಿಲಕ್ಷಣನಾದ ಅಂತರ ಒಳಗಿರುವ ಅದೇ ಪ್ರತ್ಯಕ್ಕೂ ಸೂಕ್ಷ್ಮವೂ ವ್ಯಾಪಕನಾಗಿರ್ತಕ್ಕಂಥವನು ಒಬ್ಬ ಆತ್ಮನಿದ್ದಾನೆ. ಅವನಿಗೆ ಮನೋಮಯ ಮನೋಮಯ ಅಂತ ಹೆಸರು. ಯಾಕೆಂದ್ರೆ ಅವನಿಂದಲೇ ಇದಕ್ಕೆ ಅಸ್ತಿತ್ವ. ನಾವು ನೋಡಿ, ಪ್ರಾಣ ಹೋಗ್ಬಿಟ್ರೆ ಮನಸ್ಸು ಹೋಗ್ಬಿಡುತ್ತೆ, ಪ್ರಾಣನೇ ದೊಡ್ಡವನು ನಾವು ಅಂದ್ಕೊಂಡ್ರೆ, ಅಯ್ಯೋ ಪ್ರಾಣ ಇದ್ದಾನೆ ಗೊತ್ತಾಗೋದೇ ಮನಸ್ಸಿಂದ. ಆಯ್ನ ಮನಸ್ಸೇ ದೊಡ್ಡದು, ಮನಸ್ಸು ದೊಡ್ಡದು ಪ್ರಾಣ ದೊಡ್ಡದು. ಪ್ರಾಣ ಹೋದೆ ಮನಸ್ಸಿರಲ್ಲ, ಆಯ್ದೆ ಪ್ರಾಣ ದೊಡ್ಡದು ಅಂತ. ರೀ ಮನಸ್ಸಿದೆ ಗೊತ್ತಾಗೋದೇ ಪ್ರಾಣದಿಂದ ಮನಸ್ಸು, ಇದು ಪ್ರಾಣ ಇದ್ದಾನೆ ಗೊತ್ತಾಗೋದೇ ಮನಸ್ಸಿಂದ, ಆದ್ರಿಂದ ಮನಸ್ಸು ದೊಡ್ಡದು ಅಂತ. ಅದು ಅರಿವಿನ ಪ್ರಕ್ರಿಯೆಯಲ್ಲಿ ಮನಸ್ಸು ದೊಡ್ಡದು, ಕ್ರಿಯಾ ಪ್ರಕ್ರಿಯೆಯಲ್ಲಿ ಪ್ರಾಣ ದೊಡ್ಡದು. ಹಾಗೆ ಯಾವ ಜಸ್ಮಿನ್ ಶರೀರೇ ಪ್ರಾಣ ಆವದಾಯು ಕರೆಕ್ಟು. ಈ ಸ್ಪರ್ಧೆ ಮಾಡಿದ ಪ್ರಾಣಿಗಳು ಮನಸ್ಸು ಸ್ಪರ್ಧೆ ಮಾಡಿದ ನಾನು ಹೆಚ್ಚು ಅಂತ. ಯಥಾ ಬಾಲಾಹ ಅಮನಸ್ಕಾಹ ಪಶ್ಯಂತ ಚಕ್ಷುಷಾ ಶೃಣ್ವಂತ ಶ್ರೋತೇನವಂತ ಹಾಗೆ ಅಲ್ಲ, ಮನಸ್ಸಿದ್ರೆ ನೋಡುದು ಕೇಳೋದು ಆಗತ್ತಾ? ನೀವು ಹೇಳಿ. ಕೋಮಾಲ್ ಇದ್ದಂಗಲ್ವಾ ಗುರುಗಳೇ? ಕೋಮಾದಲ್ಲಿ ಇದ್ದಂಗೆ ಪ್ರಾಣ ಇದೆಯೋ ಇಲ್ವಾ? ಪ್ರಾಣ ಇದೆ, ಮನ್ಸಿಲ್ಲ. ಮನ್ಸಂದ್ರೆ ಮೈಂಡ್ ಇಲ್ಲ, ಕರೆಕ್ಟ್ ಅಲ್ಲ? ನಿಮಗೋ ಅವ್ರಿಗೋ? ಕೋಮಾದ ಹೋದವರಿಗೋ ನಿಮ್ಗೋ ಪ್ರಾಣ ಇದೆ ಅನ್ನೋದು? ಕೋಮಾಲ್ ಹೋದವ್ರಿಗೆ ಗುರುಗಳೇ. ಹೋದವ್ರಿಗೆ ಪ್ರಾಣ ಇದೆ ಹೆಂಗ್ ಗೊತ್ತಾಗುತ್ತೆ? ಅವ್ರು ಇರ್ತಾರಲ್ಲ, ಬಾಡಿ ಫಂಕ್ಷನ್ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತಲ್ಲ ಪ್ರಾಣ ಇದೆ ಅಂತ. ಮನಸ್ಸೇ ಇಲ್ವಲ್ಲ ಹಂಗಂತ ಫ್ರಮ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಅನ್ನೋಂಗೆ. ಮತ್ತೆ ಪ್ರಾಣ ಇದ್ದಾಗ ಎಂಟಿಟಿ ಅಸ್ತಿತ್ವ ಇಲ್ಲ. ನೀವು ಪ್ರಾಣ ಇದೆ ಮನಸ್ಸಿಲ್ಲ, ನೀವು ಊಹೆ ಮಾಡಿಸಿದ್ದೀರ. ತಣ್ಣಗಾಯ್ತಾ? ಹಂಗೆ ಆಯ್ತು ಮುಂಚೆ. ಬೇಡ 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 ಬೇಡ, ಎಷ್ಟು ಕೊಡ್ತೀವೋ ಮುಚ್ಚ ಕಟ್ಟು ಕೂತ್ಕೋಬೇಕು. ಆಮೇಲೆ ನಾನು ಬೇರೆ ಕಳಲ್ಲ ಏನೋ ಏನು ಹೇಳಿದ ಅನ್ನುವಂತ ಅನ್ಯ ಅಂದ್ರೆ ವಿಲಕ್ಷಣನು, ಒಳಗಿರುವ ಆತ್ಮನ ಸ್ವರೂಪನು ಮನೋಮಯನು. ಅವನಿಂದ ಅಂದ್ರೆ ಆ ಮನೋಮಯನಿಂದ ಏಷಹಾನ ಈ ಪ್ರಾಣಮಯನು ಪೂರ್ಣನಾಗಿದ್ದಾನೆ. ಧೃತಿನೇವ ವಾಯು, ವಾಯು ಧೃತಿಯಿಂದ ಹೇಗೆ ತುಂಬ ಹೋಗಿದೆಯೋ ಹಾಗೆ ಅದು ವಾಯುನೇವ ಧೃತಿ. ವಾಯುವಿನಿಂದ ತಿಥಿ ಹೇಗೆ ತುಂಬ ಹೋಗಿದೆಯೋ, ಊಟ ಹೇಳ್ಬಿಟ್ಟೆ, ವಾಯುವಿನಿಂದ ಇದು ಹೇಗೆ ಧೃತಿ ತುಂಬ ಹೋಗಿದೆಯೋ ಆ ರೀತಿ ಪ್ರಾಣನಿಂದ ಅಲ್ಲ ಮನಸ್ಸಿನಿಂದ ಪ್ರಾಣ ತುಂಬ ಹೋಗಿದ್ದಾನೆ. ಪ್ರಾಣನ ಜಿಷ್ಟು ತಿರುಳು ಮನಸ್ಸೇ, ಅವನೇ ಅದರ ಆತ್ಮ, ಅದೇ ಅದರ ಸ್ವರೂಪ. ಅಸ್ತಿತ್ವ ಇಲ್ಲ ಮನಸ್ಸಿದೆ ಹೋದ ಪ್ರಾಣಂಗೆ. ಅಸ್ತಿತ್ವ ಬರೋದೇ ಮನಸ್ಸಿಂದ. ಮನಸ್ಸೇ ಐಕೆ ಕೊಡೋದು ಅಂದ್ರೆ ಮನಸ್ಸೇ ಹೆಚ್ಚುದು. ಸಾಕು. 11:15. सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ನಮಸ್ಕಾರ ಗುರುಗಳೇ. शान्तिः. ಸರ್ವೇ ನಮಸ್ಕಾರ ಗುರುಗಳೇ.